ನಮಸ್ಕಾರ, ನಾನು ಆಶಾ ಈಶ್ವರ್. ಇವತ್ತು ಸಿಂಪಲ್ಲಾಗಿ ಜವಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿದು ಪಲ್ಯಕ್ಕೆ ಒಂದು ಬೌಲ್ ಜವಳಿಕಾಯಿನ ಬಿಡಿಸಿ ಸಣ್ಣದಾಗಿ ಹೆಚ್ಕೊಂಡಿರೋ ಜವಳಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟು ಮಸಾಲೆಗೆ ತೊಗೊಂಡಿದ್ದೀನಿ. ಈ ಕಡೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊತಾ ಇದ್ದೀನಿ. ಜವಳಿಕಾಯಿನ ನೀಟಾಗಿ ತೊಳೆದು ಹುರ್ಕೊಳ್ಳೋಕ್ಕೆ, ಹುರಿಯೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ, ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಜವಳಿಕಾಯಿನ ನೀಟಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈ ಫ್ರೈಯಿಂಗ್ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೇ ನಾನು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಸಣ್ಣದಾಗಿ 2 ಈರುಳ್ಳಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಬಂದ ತಕ್ಷಣ ನಾನಿಲ್ಲಿ 2 ಟೊಮೊಟೊನ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಅಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ ಅಂತ ಇದಕ್ಕೆ ನಾನು ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಪುಡಿನ ಯೂಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜವಳಿಕಾಯಿ ಪಲ್ಯ ನಿಜವಾಗ್ಲೂ ತುಂಬಾ ನಾರಿನಾಂಶ ಇರೋದ್ರಿಂದ ಹೆಲ್ತಿಗೂ ಸಹ ಒಳ್ಳೆಯದು. ಅದಕ್ಕೋಸ್ಕರ ವಾರಕ್ಕೊಂದ್ಸತಿ ಯಾರು ಜವಳಿಕಾಯಿ ಪಲ್ಯ ತಿನ್ನಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಇದು ಫ್ರೈ ಆಗ್ತಿದೆಯಲ್ಲ, ಇದಕ್ಕೆ ನಾನೀಗ ಮೆಂತ್ಯ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಹ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಸಹ ಹೆಲ್ತಿಗೆ ತುಂಬ ಒಳ್ಳೆಯದು. ನಾವೆಲ್ಲ ಪಲ್ಯಕ್ಕೂ ಸಹ ಯೂಸ್ ಮಾಡ್ತೀವಿ ಮೆಂತ್ಯ ಸೊಪ್ಪು, ಸಾಂಬಾರಿಗೂ, ಪಲ್ಯಕ್ಕೂ, ಎಲ್ಲದಕ್ಕೂ. ಇಲ್ಲಿ ನಾನು ಜವಳಿಕಾಯಿ ಫಸ್ಟು ಹುರ್ಕೊಂಡು ಇಟ್ಕೊಂಡಿದ್ದೆನಲ್ಲ, ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಟೊಮೊಟೊಕ್ಕೆ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗಲಿ ಅಂತ ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನು ಧನಿಯಾ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಚ್ಕಾರದ ಪುಡಿ ನಾನು ಹಾಕ್ತಿಲ್ಲ. ನಾನಿಲ್ಲಿ ಗ್ರೀನ್ ಕಲರ್ ಮಾಡ್ತಾರಿಂದ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ, ಖಾರದ ಪುಡಿ ಸಹ ಹಾಕ್ಬೋದು, ಬಟ್ ಹಸಿಮೆಣ್ಸಿನ್ಕಾಯಿ ಟೇಸ್ಟ್ ಜಾಸ್ತಿ ಇರುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಮಸಾಲ ರುಬ್ಬಿದ್ದೀನಲ್ಲ, ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ, ಜವಳಿಕಾಯಿ ಜೊತೆಗೆ ನೀಟಾಗಿ ಮಿಕ್ಸ್ ಆಗಲಿ ಅಂತ. ನಾನು ಈ ಮಿಕ್ಸಿ ಜಾರಿಗೇ ಸ್ವಲ್ಪ ಪ್ರಮಾಣದ ನೀರು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದು ಸತಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ಬೇಯಿಸೋಷ್ಟು ಅವಶ್ಯಕತೆ ಇರೋದಿಲ್ಲ. ಒಂದು 2-3 ಕುದಿ ಬಂದ ತಕ್ಷಣವೇ ಬೆಂದಿರುತ್ತೆ ಜವಳಿಕಾಯಿ, ಫ್ರೈ ಫಸ್ಟೇ ಆಗಿರುತ್ತಲ್ಲ, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಜವಳಿಕಾಯಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಉಪ್ಪು ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಆಲ್ರೆಡಿ ಫಸ್ಟೇ ಸಾಲ್ಟ್ ಹಾಕಿದ್ರಿಂದ ಮತ್ತೆ ನಾನೇನು ಸಾಲ್ಟ್ ಹಾಕಿಲ್ಲ, ಕರೆಕ್ಟ್ ಇತ್ತು. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಮುಚ್ಚಿ ನೀಟಾಗಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡಿದೆ. ಆಲ್ರೆಡಿ ಕುದಿಯತ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಪಲ್ಯ. ಇದು ಕಾಂಬಿನೇಷನ್ಗೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲರ ಜೊತೆಲೂ ತಿನ್ಬೋದು. ತುಂಬ ಟೇಸ್ಟ್ ಇರುತ್ತೆ. ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ರೊಟ್ಟಿ, ಪಲ್ಯ ಏನಾದರೂ ಮಾಡ್ಕೊಂಡು ರೊಟ್ಟಿ ತಿನ್ಬೋದು. ನಾನಿಲ್ಲಿ ರಾಗಿ ರೊಟ್ಟಿ ಮಾಡೋಣ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ. ನೈಟ್ ಮಾಡಿದ್ರಲ್ಲಿ ಒಂದು ಮುದ್ದೆ ಮಿಕ್ಕಿತ್ತು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಇದರಲ್ಲೇ ರಾಗಿ ರೊಟ್ಟಿ ಮಾಡೋಣ ಅಂತಂದು ಮುದ್ದೆಲಿ ಮಾಡ್ತಾಯಿದ್ದೀನಿ. ನನಗೇನು ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ, ನಂತರ ರೊಟ್ಟಿ ಮಾಡೋಕ್ಕೆ ಬರ್ದಿಲ್ದವರು ಈ ಥರ ಮುದ್ದೆಯಲ್ಲಿ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಕಿತ್ತೋಗಲ್ಲ, ಎಂಥದ್ದು ಇಲ್ಲ, ಭಾಳ ಚೆನ್ನಾಗಿ ಸ್ಮೂತಾಗಿ ಮೆತ್ತಗೆ ರೊಟ್ಟಿ ಬಂದಿರುತ್ತೆ. ನಾನು ಯಾವಾಗಲೂ ಇದರಲ್ಲೇ ಮಾಡೋದು. ಈ ರಾಗಿ ರೊಟ್ಟಿದು ಏನಾದರೂ ಬೇಕಂದರೆ ಹೇಳಿ, ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ಬೇಕಾದ್ರೆ ರೆಸಿಪಿ ಶೇರ್ ಮಾಡ್ತೀನಿ. ಈ ಥರ ಹಿಟ್ಟಿಗೆ ನೀಟಾಗಿ ನಾದ್ಕೊಬೇಕು. ನಾದ್ಕೊಂಡು ಅದು ಫುಲ್ಲು ಗಂಟು ಇಲ್ದಂಗೆ ಫುಲ್ಲು ಹಸಿ ಇದು ಹೋಗಿ ನೀಟಾಗಿ ನಾದ್ಕೊತು ಅಂದರೆ ರೊಟ್ಟಿ ತಟ್ಟಾರು ತಟ್ಬೋದು, ಉಜ್ಜಾರು ಉಜ್ಕೋಬೋದು. ನಾನಿಲ್ಲಿ ತಟ್ಟೋದಕ್ಕೆ ಬರೋದಿಲ್ಲ, ಹಾಗಾಗಿ ಚಪಾತಿ ಉಜ್ಜೋದ್ರಲ್ಲಿ ನೀಟಾಗಿ ಉಜ್ಕೊಳ್ತೀವಿ. ಈ ಎಲ್ಲ ಹಿಟ್ಟು ಈ ಥರ ನೀಟಾಗಿ ನಾದ್ಕೋಬೇಕು. ಬಿಸಿನೀರು ಕಾಯಿಸಿ ಮಾಡೋದ್ರಿಂದ ಅದು ಕಿತ್ತೋಗುತ್ತೆ, ಹೇಗೇಗೋ ಬರುತ್ತೆ ಅನ್ಬೋದು, ಬಟ್ ಈ ಮುದ್ದೆಯಲ್ಲಿ ಮಾಡೋದ್ರಿಂದ ಕೀಳೋದಿಲ್ಲ, ಹರಿಯೋದಿಲ್ಲ, ರೊಟ್ಟಿ ಕೂಡ ತುಂಬ ಮೆತ್ತಗೆ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕಲಿಸ್ಕೋಬೇಕು. ಈ ಥರ ಅದಕ್ಕೆ ಕಲಿಸ್ಕೊಂಡು ನಾವು ಚಪಾತಿ ಥರ ಹೇಗೆ ಬೇಕಾದ್ರೆ ಲಟ್ಟಿಸ್ಕೊಂಡ್ರೂ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಪಲ್ಯ ಸಹ ಆಗಿತ್ತು ನೋಡಿರಿ, ಜವಳಿಕಾಯಿ ಪಲ್ಯ ಕೂಡ ತುಂಬ ಚೆನ್ನಾಗಾಗಿದೆ. ಸಿಂಪಲಾಗಿ ಯಾರಿಗ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಇಲ್ಲಿ ಪಲ್ಯನೂ ಆಗಿದೆ, ಇಲ್ಲಿ ರೊಟ್ಟಿಯೂ ಸಹ ನಾನು ಮಾಡಿದೆ, ಅದು ವೀಡಿಯೋ ಕ್ಲಿಪ್ಪಿಂಗ್ ಹಾಕಲಿಲ್ಲ. ಬೇಕಂದರೆ ಹೇಳಿ ಹೇಗೆ ಅಂತ ನಾನು ವೀಡಿಯೋ ಬೇಕಾದ್ರೆ ಮಾಡಿ ಹಾಕ್ತೀನಿ. ನೋಡಿ, ಅದು ಅಷ್ಟೇಷ್ಟು ಮುದ್ದೆಲಿ ಒಂದು 6 ರೊಟ್ಟಿ ಆಗಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ರಾಗಿ ರೊಟ್ಟಿ. ನೋಡಿ, ನೀವು ಈ ಥರ ಟ್ರೈ ಮಾಡಿ, ಇಷ್ಟ ಆಗುತ್ತೆ ನೋಡಿರಿ, ಎಲ್ಲೂ ಕಿತ್ತೋಗಿಲ್ಲ, ಎಂಥದಿಲ್ಲ. ನಂತರ ರೊಟ್ಟಿ ಮಾಡೋಕ್ಕೆ ಬರ್ದಿಲ್ದವರು ಈ ಥರ ಮುದ್ದೆಲಿ ರೊಟ್ಟಿ ಮಾಡಿರಿ, ನಿಜವಾಗ್ಲೂ ಸೂಪರಾಗಿ ಬರುತ್ತೆ. ನೋಡಿ, ಜವಳಿಕಾಯಿ ಪಲ್ಯ ರಾಗಿ ರೊಟ್ಟಿ ಕಾಂಬಿನೇಷನ್ ಇಷ್ಟ ಆದರೆ